students of pre-engineering course and even Logic Computer Center, SAP Tally students. And I welcome everyone who have succeeded and who are making their success, who are pursuing and yet to have a job in their hands. I welcome everyone, guys. You are here. You are here. Yeah. I want your physical presence as well as mental presence, because this event is not meant with any objective other than to show our talent. Okay? People in northern part of Karnataka are having a bit of fear and hesitation. We want to make it out. Okay? ಈಗ ನಮ್ಮ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಇಷ್ಟೇ. ಎಲ್ಲರಿಗೂ ಒಂದು ಸ್ಟೇಜಿನ ಅವಕಾಶ ಸಿಗಬೇಕು. ಕೆಲವರಿಗೆ ಕಾಲೇಜುಗಳಲ್ಲಿ ಸಿಕ್ಕಿರೋದಿಲ್ಲ, ಅದನ್ನು ಇಲ್ಲಿ ಪಡೆದುಕೊಳ್ಬೇಕು. ಕೆಲವರಿಗೆ ಶಾಲೆಗಳಲ್ಲಿ ಸಿಕ್ಕಿರಲ್ಲ, ಅದನ್ನು ಇಲ್ಲಿ ಪಡೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇದು ಟ್ಯಾಲೆಂಟ್ ಶೋ. ಇಟ್ ಡಸಂಟ್ ಮೀನ್ ಎನಿಥಿಂಗ್. ಇಲ್ಲಿ ಫಸ್ಟ್ ನಾನು, ಸೆಕೆಂಡ್ ನಾನು, ಥರ್ಡ್ ನಾನು ಅಂತ ಯಾವುದೂ ಇರೋದಿಲ್ಲ. ದಿಸ್ ಪ್ರೋಗ್ರಾಮ್ ಈಸ್ ಮೆಂಟ್ ಜಸ್ಟ್ ಟು ಶೋ ದ ಟ್ಯಾಲೆಂಟ್ಸ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ಲಾಜಿಕ್ ಕಂಪ್ಯೂಟರ್ ಸೆಂಟರ್. ಓಕೆ, ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್. ನೌ ವಿ ಕ್ಯಾನ್ ಸ್ಟಾರ್ಟ್ ಎ ಪ್ರೋಗ್ರಾಮ್ ವಿತ್ ಲೈಟಿಂಗ್ ಎ ಲ್ಯಾಂಪ್. ನಮ್ಮ ಒಂದು ಭಾರತೀಯ ಸಂಪ್ರದಾಯದ ಪ್ರಕಾರ ನಾವು ದೀಪ ಹಚ್ಚುವುದರ ಮೂಲಕ ಎಲ್ಲ ಒಂದು ಫಂಕ್ಷನ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಅದರ ಉದ್ದೇಶ ಏನಪ್ಪ ಅಂತಂದೇಳಿ, ಈಗ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡುವಾಗ ಭಾರತೀಯ ಸಂಪ್ರದಾಯದ ಪ್ರಕಾರ ದೀಪದಿಂದ ದೀಪ ಬೆಳಗಿಸ್ಬೇಕು ಅಂತಾರೆ. ಯಾಕಂದರೆ ದೀಪಕ್ಕೆ ಒಂದು ಸೆಲ್ಫಿಶ್ನೆಸ್ ಇರೋದಿಲ್ಲ. ಓಕೆ, ದೀಪಕ್ಕೆ ಒಂದು ಸೆಲ್ಫಿಶ್ನೆಸ್ ಇರೋಲ್ಲ, ಅದು ಬೆಳಕು ತಾನು ಕೊಡುತ್ತೆ ಮತ್ತು ಎಲ್ಲರಿಗೂ ಕೊಡ್ತಾ ಹೋಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ನಾನು ರುಕ್ಮಿಣಿ ಪಾಟೀಲ್ ಕುಲಕರ್ಣಿ ಮೇಡಮ್ ಮತ್ತು ಪ್ರಶಾಂತ್ ಸರ್ ಮತ್ತು ಮಲ್ಲಣ್ಣ ಸರ್ ಮತ್ತು ಲಕ್ಷ್ಮಿ ಮೇಡಮ್ ವೆಲ್ಕಮ್ ಮಾಡ್ತೀನಿ. ಈ ದೀಪ ಹಚ್ಚೋದ್ರ ಮೂಲಕ ಅವರೆಲ್ಲರೂ ನಮಗೆ ಒಂದು ಆಶೀರ್ವಾದಿಸಿ, ನಮ್ಮ ಸಂಸ್ಥೆ ಇದು 8ನೇಯ ಹಾಗೆ ಸುಮ್ಮನೆ ಮಾಡ್ತಾಯಿದ್ದೀವಿ ನಾವು. ಟೋಟಲಿ ನಾವು ಈಗ 8th ಹಾಗೆ ಸುಮ್ಮನೆ ಕಾರ್ಯಕ್ರಮ ಅಂದರೆ ಇಟ್ಸ್ ಅಬೌಟ್ ಎ ಟ್ಯಾಲೆಂಟ್ ಶೋ ಅಂತ ಹೇಳ್ಬೋದು. ಇವತ್ತಿನ ದಿವಸ ಒಂದು ಸ್ಮಾಲ್ ಅಜೆಂಡಾ ಹೇಳೋದಾದರೆ, ನಾನು ಟ್ಯಾಲೆಂಟ್ ಶೋನೂ ಇರುತ್ತೆ ಮತ್ತು ಪೇರೆಂಟ್ಸ್ ಜೊತೆಗೆ ಬಂದಿರತಕ್ಕಂಥ ಒಂದು ನಮ್ಮ ಸ್ಟೂಡೆಂಟ್ಸಿಗೆ ಒಂದು ರೆಕಗ್ನಿಷನ್ ಅವಾರ್ಡ್ಸ್, ದಟ್ ಈಸ್ ಕಾಲ್ಡ್ ಎಕ್ಸಲೆನ್ಸ್ ಅವಾರ್ಡ್ಸ್ ಅಂತ ಇರುತ್ತೆ.